ಶ್ರೀಕೃಷ್ಣಾಯ ನಮಃ. ಶ್ರೀಗುರುಭ್ಯೋ ನಮಃ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾಮೂಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ತತ್ಸರೋಜಾದ್ಯುರತ್ನಂ ಕೌಸಲ್ಯಾಯ ಲಸತು ಮಮರ್ಹನ್ಮಂಡಲೆ ಪುತ್ರರತ್ನಂ. ವಿಶ್ವಾಮಿತ್ರ ಋಷಿಗಳ ಜೊತೆಯಲ್ಲಿ ರಾಮದೇವರು ಹಾಗೂ ಲಕ್ಷ್ಮಣದೇವರು ಹಿಂಬಾಲಿಸ್ತಾ ಸಾಕ್ತಾ ಇದ್ದಾರೆ. ವಿಶ್ವಾಮಿತ್ರ ಋಷಿಗಳಿಂದ ಅತ್ಯಂತ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ವಿಶ್ವಾಮಿತ್ರ ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರೂ ಕೂಡ ಯಜ್ಞ ಸಂರಕ್ಷಣೆಯನ್ನು ಮಾಡ್ತಿದ್ದಾರೆ. ಮೊಟ್ಟ ಮೊದಲು ಆ ತಾಟಕಿಯ ಸಂಹಾರವನ್ನು ಮಾಡಿದ್ದಾರೆ. ವಿಶ್ವಾಮಿತ್ರ ಋಷಿಗಳಿಂದ ಅತ್ಯಂತ ಪ್ರಶಂಸೆಗೆ ಪಾತ್ರರಾದ ರಾಮ ಹಾಗೂ ಲಕ್ಷ್ಮಣರು ರಾತ್ರಿಯನ್ನು ಅಲ್ಲೇ ಸಿದ್ಧಾಶ್ರಮದಲ್ಲಿ ಕಳೆದಿದ್ದಾರೆ. ಆಗ ವಿಶ್ವಾಮಿತ್ರ ಋಷಿಗಳು ಏಕಾಂತದಲ್ಲಿ ಶ್ರೀರಾಮದೇವರನ್ನು ಕರೆದು ವೈಷ್ಣವಾಸ್ತ್ರ, ಬ್ರಾಹ್ಮಾಸ್ತ್ರ, ಶೈವಾಸ್ತ್ರ, ಆಗ್ನೇಯಾಸ್ತ್ರ ಹೀಗೆ ಅನೇಕ ಅಸ್ತ್ರಗಳ ಉಪದೇಶವನ್ನು ಮಾಡ್ತಾರೆ. ಹಾಗೂ ಅವುಗಳನ್ನು ಹೇಗೆ ಪ್ರಯೋಗ ಮಾಡೋದು, ಹೇಗೆ ಅದನ್ನು ಉಪಸಂಹಾರ ಮಾಡೋದು ಎಲ್ಲವನ್ನೂ ಕೂಡ ಹೇಳಿಕೊಡ್ತಾರೆ. ಜೃಂಭಕಾಸ್ತ್ರ ಮೊದಲಾದವುಗಳನ್ನು ಕೂಡ ಹೇಳಿಕೊಡ್ತಾರೆ. ವಾಸ್ತವವಾಗಿ ಶ್ರೀರಾಮದೇವರು ಸಾಕ್ಷಾತ್ ಸರ್ವಜ್ಞರು. ಆದರೆ ಅವರು ಕೇವಲ ಇದನ್ನು ಒಪ್ಪಿಸಿದ್ರು, ದೇವರ ಮುಂದೆ ಸಮರ್ಪಣೆ ಮಾಡಿದ್ರು ಅಂತ ಅಷ್ಟೇ ತಿಳ್ಕೊಳ್ಬೇಕು. ಆಗ ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ರಾಮದೇವರ ಎದುರಿನಲ್ಲಿ ಬಂದು, ಸ್ವಾಮಿ ನಾವೆಲ್ಲರೂ ತಮ್ಮ ಕಿಂಕರರು, ತಾವು ಹೇಳಿದಂತೆ ನಾವು ಮಾಡ್ತೀವಿ ಅಂತ ಕೂಡ ಅವರು ಶರಣಾಗತರಾದರು. ರಾಮದೇವರು ಮಾತ್ರ ಅಲ್ಲ, ಲಕ್ಷ್ಮಣನು ಕೂಡ ಬ್ರಹ್ಮಾಸ್ತ್ರ ಮೊದಲಾದ ಅನೇಕ ಅಸ್ತ್ರಗಳನ್ನು ವಿಶ್ವಾಮಿತ್ರ ಋಷಿಗಳಿಂದ ಪಡೆದುಕೊಳ್ತಾನೆ. ಹೀಗೆ ವಿಶ್ವಾಮಿತ್ರ ಋಷಿಗಳ ಅನುಜ್ಞೆಯನ್ನು ಪಡೆದು ಮುಂದೆ ಸರ್ವಜ್ಞನಾಗಿರುವಂತಹ ಶ್ರೀರಾಮಚಂದ್ರ ಆ ಹತ್ತಿರದಲ್ಲಿ ಒಂದು ಆಶ್ರಮವನ್ನು ನೋಡ್ತಾನೆ. ಇದು ಯಾವ ಆಶ್ರಮ ಅಂತ ಕೇಳ್ತಾನೆ. ಆಗ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ಇದು ಬೇರೆ ಏನೂ ಅಲ್ಲ, ಇದೇ ಸಿದ್ಧಾಶ್ರಮ. ಹಿಂದೆ ಅನೇಕ ಸಾಧಕರು ಇಲ್ಲಿ ತಪಸ್ಸಿದ್ಧಿಯನ್ನು ಪಡೆದುಕೊಂಡಿದ್ದರು. ಆದ್ದರಿಂದ ಇದಕ್ಕೆ ಸಿದ್ಧಾಶ್ರಮ ಅಂತಲೇ ಹೆಸರು. ಅವರೆಲ್ಲರಿಗೂ ಕೂಡ ಸಿದ್ಧಿ ನೀಡುವವನು ಯಾರು ಅಂತಂದರೆ ಅಧೋಕ್ಷಜನೇ ಆಗಿದ್ದಾನೆ. ಬಲಿಚಕ್ರವರ್ತಿಯ ಬಲದಿಂದ ಎಲ್ಲ ದೇವತೆಗಳು ಹಿಂದೆ ಪೀಡಿತರಾಗಿದ್ದರು. ಆಗ ಸಮಸ್ತ ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮನು ಅದಿತಿ ಕಶ್ಯಪರಲ್ಲಿ ವಾಮನನಾಗಿ ಅವತಾರವನ್ನು ಮಾಡಿದ. ಯಾರು ದೇವತೆಗಳ ವೈರಿಗಳಿದ್ದಾರೋ ಅಂಥವರಿಗೆ ವಿರೋಧಿಯಾಗಿ ಬೆಳೆದು ನಿಂತ ಅವನೇ ತ್ರಿವಿಕ್ರಮನಾದ. ಆ 3 ಹೆಜ್ಜೆ ಭೂಮಿಯನ್ನು ಬಲೀಂದ್ರ ದಾನವನ್ನು ಮಾಡಿದ. ಅಂತಹ ಭೂಮಿಯಲ್ಲಿ ಅಣುವಿಗಿಂತ ಅಣುವಾಗಿರುವಂತಹ ಶ್ರೀಹರಿ ಮಹತ್ತಿಗಿಂತ ಮಹತ್ತು ಅಂತ ಕರೆಸಿಕೊಂಡ. ಅಂತಹ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನಿಗೆ ಆಶ್ರಯವಾಗಿದೆ ಈ ಸಿದ್ಧಾಶ್ರಮ. ನಾವು ಕೂಡ ಈ ಸಿದ್ಧಾಶ್ರಮದಲ್ಲಿ ನಾವು ವಾಸವನ್ನು ಮಾಡ್ತೀವಿ ಎಂಬುದಾಗಿ ಅತ್ಯಂತ ಮಧುರವಾಗಿ ವಿಶ್ವಾಮಿತ್ರ ಋಷಿಗಳು ಆ ರಾಮದೇವರ ಬಳಿ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಹೀಗೆ ದಾರಿಯಲ್ಲೇ ಬರ್ತಾಲೇ ತಾಟಕಿಯನ್ನು ಸಂಹಾರ ಮಾಡಿದ್ದಾಗಿದೆ. ಈಗ ಸಿದ್ಧಾಶ್ರಮಕ್ಕೆ ಬಂದಿದ್ದಾಯಿತು. ಅಲ್ಲಿ ರಾಮದೇವರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರ ಋಷಿಗಳು ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ. 6ನೆಯ ದಿನ 6 ದಿವಸಗಳ ಕಾಲ ಯಜ್ಞವನ್ನು ಮಾಡಿದ್ದಾರೆ. 6ನೆಯ ದಿನ ಎಲ್ಲ ಕಡೆಯೂ ಕೂಡ ಉಚ್ಚ ಧ್ವನಿಯಲ್ಲಿ ಹಾಹಾಕಾರ ಉಂಟಾಗಿದೆ. ಗಗನ ಮಾರ್ಗದಲ್ಲಿ ಇಬ್ಬರು ರಾಕ್ಷಸರು ಬಹಳಷ್ಟು ಸದ್ದು ಮಾಡ್ತಾ ಇದ್ದಾರೆ. ಆಗ ರಾಮದೇವರು, ಲಕ್ಷ್ಮಣ ಧನಸ್ಸನ್ನು ಕೈಗೆತ್ತಿಕೋ ಅಂತ ತಿಳಿಸ್ತಾನೆ. ಅವರು ರಾಕ್ಷಸರು ಏನು ಮಾಡಿದ್ರು ಅಂದರೆ ಮತ್ತೆ ರಕ್ತ, ಕೀವು, ಮಾಂಸ ಈ ದ್ರವ್ಯಗಳನ್ನು ಯಜ್ಞದ ಮೇಲೆ ಬೀಳಿಸುವ ಮೂಲಕವಾಗಿ ಯಜ್ಞವನ್ನು ಹಾಳು ಮಾಡ್ತಾಯಿದ್ರು. ಇನ್ನೇನು ಪೂರ್ಣಾಹುತಿ ಆಗಬೇಕು ಆವಾಗ ತೊಂದರೆಯನ್ನು ಕೊಡ್ತಾಯಿದ್ರು, ಮೊದಲೇ ತೊಂದರೆ ಕೊಡ್ತಿರಲಿಲ್ಲ. ಈ ಬಾರಿಯೂ ಕೂಡ 6 ದಿವಸಗಳ ಆದ ಮೇಲೆ ಅವರು ಉಪದ್ರವವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಗ ರಾಮದೇವರು ತೀಕ್ಷ್ಣವಾದ ಬಾಣಪ್ರಯೋಗವನ್ನು ಆ ರಾಕ್ಷಸನ ಮೇಲೆ ಮಾಡಿದ್ದಾರೆ. ರಾಮಮುಕ್ತೇಶು ವೀರ್ಯೇಣ ವಿದ್ರುತ್ಯ ಶತಯೋಜನಂ ಮಾರೀತೋಸ್ಮಿತಿ ಮಾರೀಚೋ ಮಮಜ್ಜಲ ವಣಾರ್ಣವೇ. ಆ ಮಾರೀಚ ಅಂತ ಆ ರಾಕ್ಷಸನ ಹೆಸರು.
ಅವನು ಯಾವಾಗ ರಾಮದೇವರು ಬಾಣ ಪ್ರಯೋಗ ಮಾಡಿದ್ರು ನಾನು ಸತ್ತೇ ಹೋದೆ ಅಂತ ಕಿರುಚುತ್ತಾ ಲವಣ ಸಮುದ್ರದಲ್ಲಿ ಹೋಗಿ ಬೀಳ್ತಾನೆ. ಅಷ್ಟು ದೂರ ರಾಮದೇವರು ಅವನನ್ನು ಕಳಿಸ್ತಾರೆ. ಉದ್ದೇಶಪೂರ್ವಕವಾಗಿ ಅವನನ್ನು ಸಂಹಾರ ಮಾಡೋದಿಲ್ಲ. ಅದರಂತೆ ರಾಮದೇವರು ಮತ್ತೊಂದು ಬಾಣವನ್ನು ಕೈಗೆತ್ತಿಕೊಂಡು ಸುಬಾಹುವನ್ನು ಕುರಿತು ಬಾಣ ಪ್ರಯೋಗ ಮಾಡ್ತಾರೆ. ಅವನು ಮಾತ್ರ ಸತ್ತೇ ಹೋಗ್ತಾನೆ. ಇನ್ನೂ ಅನೇಕ ಮಂದಿ ರಾಕ್ಷಸರಿದ್ದರು. ಅವರೆಲ್ಲರ ತಲೆಗಳನ್ನು ಕೂಡ ಉರುಳಿಸಿ ಬಿಡ್ತಾರೆ ರಾಮದೇವರು. ಇನ್ನೂ ಅನೇಕ ರಾಕ್ಷಸರು ಅಲ್ಲಿಂದ ಪಲಾಯನ ಮಾಡ್ತಾರೆ. ವಿಶ್ವಾಮಿತ್ರ ಋಷಿಗಳು ನಿರ್ವಿಘ್ನವಾಗಿ ಯಜ್ಞವನ್ನು ಮಾಡಿ ಮುಗಿಸ್ತಾರೆ. ಪೂರ್ಣಾಹುತಿ ಕಾರ್ಯಕ್ರಮವು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ. ಪರಿಸಮಾಪ್ತಿಗೊಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಮಾರ್ಪಣಮಸ್ತು ಅಂತ ಸಮರ್ಪಣೆ ಮಾಡಿದ್ದು ಆಗುತ್ತೆ. ಮತ್ತು ರಾಮದೇವರನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾರೆ. ಹಾಗೂ ಅವರನ್ನು ರಾಮದೇವರಿಗೆ ರಾಮ ಲಕ್ಷ್ಮಣರಿಗೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ವಿಶ್ವಾಮಿತ್ರ ಋಷಿಗಳು. ತಸ್ಯಾಂ ರಾತ್ರ್ಯಾಂ ವ್ಯತೀತಾಯ ಮುನೀಂದ್ರೋ ಮುನಿ ಸಂಸತಿ ಸಾನುಜಂ ಪ್ರತ್ಯುವಾಚೇದಂ ಮಧುರಂ ಮಧುಸೂದನಂ. ಆ ರಾತ್ರಿಯಲ್ಲಿ ಅಲ್ಲೇ ಎಲ್ಲರೂ ಕೂಡ ವಿಶ್ರಾಂತರಾಗ್ತಾರೆ. ಆಗ ಮಧುರವಾದ ಧ್ವನಿಯಿಂದ ರಾಮದೇವರನ್ನು ಕುರಿತು ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ. ಸ್ವಯಂ ವರೋ ನಾಮ ಜಾನಕ್ಯ ಭುವಿ ಘೋಷ್ಯತೆ ಮಹೋತ್ಸವೋತ್ಸುಕಾ ಸರ್ವೇ ವಿದೇಹಾನ್ ಯಾಂತ್ಯಹೋ ಜನಾಃ. ಜನಕರಾಜ ತನ್ನ ಮಗಳ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ. ಜಾನಕಿಗೆ ವಿವಾಹ ಮಂಗಳದ ಸಿದ್ಧತೆಗೋಸ್ಕರ ಈ ಸ್ವಯಂವರ ಏರ್ಪಾಡಾಗಿದೆ. ಅದನ್ನು ನೋಡುವ ಕಾತರತೆಯಿಂದ ಎಲ್ಲರೂ ಕೂಡ ವಿದೇಹ ದೇಶಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಆ ಸೀತಾದೇವಿಯನ್ನು ಜಾನಕಿಯನ್ನು ಅಪೇಕ್ಷಿಸಿ ಎಲ್ಲ ರಾಜರು ದಂಡು ದಂಡಾಗಿ ಅಲ್ಲಿ ಹೋಗ್ತಿದ್ದಾರೆ. ನಾವು ಕೂಡ ಹೋಗೋಣ, ಆ ಮಹೋತ್ಸವದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಹೀಗೆ ಹೇಳಿದಾಗ ರಾಮ ಲಕ್ಷ್ಮಣರು ಹಾಗೇ ಆಗಲಿ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಮೊದಲು ಶೋಣ ನದಿ ಸಿಗುತ್ತೆ. ಅದನ್ನು ಹೊಂದಿ ಮಹಾಮುನಿಗಳಾಗಿರುವಂತಹ ವಿಶ್ವಾಮಿತ್ರ ಋಷಿಗಳು ಅಲ್ಲಿಯೇ ಅವತ್ತಿನ ರಾತ್ರಿಯನ್ನು ಕಳೀತಾರೆ. ಆ ದಾರಿಯಲ್ಲಿ ನಡೆದು ಹೋಗಬೇಕಾದ್ರೆ ವಿಶ್ವಾಮಿತ್ರ ಋಷಿಗಳು ಎಲ್ಲೆಲ್ಲಿ ಯಾವ ಸ್ಥಳಗಳು ಸಿಗುತ್ತೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ವೃತ್ತಾಂತವನ್ನು ಹೇಳ್ತಾ ಮುಂದೆ ಸಾಗ್ತಾಯಿದ್ರು. ಅದರಲ್ಲಿ ತಮ್ಮ ಜನ್ಮದ ವೃತ್ತಾಂತವನ್ನು ಕೂಡ ಮೊಟ್ಟ ಮೊದಲು ತಿಳಿಸ್ತಾರೆ. ತಾವ್ಯಾರು, ಹೇಗೆ, ತಮ್ಮ ವಂಶ ಏನು ಅಂತ ತಮ್ಮ ಕಥೆಯನ್ನು ತಾವೇ ರಾಮದೇವರ ಬಳಿ ಎಲ್ಲವನ್ನು ಕೂಡ ಹೇಳ್ತಾರೆ ವಿಶ್ವಾಮಿತ್ರ ಋಷಿಗಳು. ಅನಂತರ ಗಂಗೆಯ ಬಗ್ಗೆ ರಾಮದೇವರು ಪ್ರಶ್ನೆಯನ್ನು ಮುಂದೆ ಅಲ್ಲಿಂದ ಶೋಣಾ ನದಿಯಿಂದ ಮುಂದೆ ಗಂಗಾ ನದಿಯ ತಟಕ್ಕೆ ಬರ್ತಾರೆ. ಆಗ ರಾಮ ಕೇಳ್ತಾನೆ, ಇಯಂ ಗಂಗಾ ಕುತೋ ಜಾತ ಗಾಂ ಜಗಾಮ ಕಥಂ ಪುನಃ. ಈ ಗಂಗೆ ಎಲ್ಲಿಂದ ಜನಿಸಿದ್ಲು, ಭೂಮಿಗೆ ಹೇಗೆ ಆಗಮಿಸಿದ್ಲು? ಆಗ ವಿಶ್ವಾಮಿತ್ರ ಋಷಿಗಳು ಆ ಗಂಗೆಯ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ಹಿಮಾಲಯನಿಗೆ 2 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ಒಬ್ಬಳು ಈ ಗಂಗೆ, ಇನ್ನೊಬ್ಬಳು ಉಮೆ. ಆ ಉಮೆ ಶಿವನ ಹೆಂಡತಿಯಾಗ್ತಾಳೆ. ಆ ಶಿವನಿಗೆ ಪಾರ್ವತಿಯ ಜೊತೆಯಲ್ಲಿ ದೇವಮಾನದ ಪ್ರಕಾರ 1000 ವರ್ಷಗಳ ಕಾಲ ರತಿಕ್ರೀಡೆಯನ್ನು ಮಾಡ್ತಾರೆ. ಆ 1000 ವರ್ಷಗಳ ಕಾಲ ಶಿವ ಪಾರ್ವತಿಯರು ರತಿಕ್ರೀಡೆಯನ್ನು ಮಾಡಿದ್ರೂ ಕೂಡ ಇಬ್ಬರಲ್ಲಿ ಒಬ್ಬರೂ ಸೋಲಲ್ಲ. ಆಗ ಎಲ್ಲ ದೇವತೆಗಳಿಗೆ ಭಯ ಆಗುತ್ತೆ. ಇದೇನು ಸುರತ ಕ್ರೀಡೆ ಇಷ್ಟು 1000 ವರ್ಷ ನಡೀತಾ ಇದೆ, ಆ ರುದ್ರದೇವರ ವೀರ್ಯವನ್ನು ಹೇಗೆ ತಾನೇ ತಡೆಯೋಕ್ಕೆ ಸಾಧ್ಯ? ಆಗ ಅವರು ವಿಘ್ನವನ್ನು ಉಂಟು ಮಾಡ್ತಾರೆ ಸುರತ ಕ್ರೀಡೆಗೆ. ಆಗ ರುದ್ರದೇವರ ವೀರ್ಯವನ್ನು ರುದ್ರದೇವರು ಯಾವ ವೀರ್ಯ ಇರುತ್ತೋ ಅದನ್ನು ಗಂಗೆ, ಅಗ್ನಿ ಹಾಗೂ ಭೂಮಿಗಳಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡ್ತಾರೆ. ಅದನ್ನು ನೋಡಿ ಎಲ್ಲ ದೇವತೆಗಳಿಗೆ ಆಶ್ಚರ್ಯವಾಗುತ್ತೆ. ಆಗಲೇ ಹುಟ್ಟಿರುವಂಥವನು ಷಣ್ಮುಖ ಕುಮಾರ, ಪಾರ್ವತಿಯ ಪರಮೇಶ್ವರರ ಪ್ರಿಯಪುತ್ರ.
ಆ ಷಣ್ಮುಖನನ್ನು ಕಾರ್ತಿಕೇಯ ತಂ ಕಾರ್ತಿಕೇಯಂ ಗಾಂಗೇಯಂ ಆಗ್ನೇಯಂಚ ಪ್ರಚಕ್ಷತೆ ಸೇನಾಪತಿಂ ಸುರಪತಿಹಿಯಂ ಕೃತ್ವಾ ನ್ಯಹನದ್ರಿಪೂನ್. ಆಗ್ನೇಯ ಅಂತ ಕರೀತಾರೆ, ಗಾಂಗೇಯ ಅಂತ ಕರೀತಾರೆ. ಷಣ್ಮುಖ, ಕಾರ್ತಿಕೇಯ, ಮನ್ಮಥ ಎಲ್ಲವೂ ಕೂಡ ಇವನೇ ಆಗಿದ್ದಾನೆ. ಪಾರ್ವತಿಯ ಪರಮೇಶ್ವರರು ಪುನಃ ಪರಮಾತ್ಮನನ್ನು ಕುರಿತು ತಪಸ್ಸಿನಲ್ಲಿ ತೊಡಗುತ್ತಾರೆ. ಪಾರ್ವತೀ ದೇವಿಯು ಕೂಡ ತಪಸ್ಸನ್ನು ಮಾಡ್ತಾಳೆ. ಈ ಸಂದರ್ಭದಲ್ಲಿ ಗಂಗಾದೇವಿ ಹೇಗೆ ಭೂಮಿಗೆ ಬಂದ್ಲು ಎಂಬುದನ್ನು ಹೇಳ್ತೀನಿ. ಚಕ್ರಪಾಣಿಯಾಗಿರುವಂತಹ ಆ ಪರಮಾತ್ಮನು ತ್ರಿವಿಕ್ರಮನಾಗಿ ಅವತಾರವನ್ನು ಮಾಡಿದಾಗ 3 ಹೆಜ್ಜೆಗಳನ್ನು ಬಲಿಚಕ್ರವರ್ತಿಯಿಂದ ದಾನವನ್ನಾಗಿ ಕೇಳ್ತಾನೆ. ಆಗ 2ನೇ ಹೆಜ್ಜೆಯಿಂದ ಅಂತರಿಕ್ಷವನ್ನು ಅಳೆಯುವ ಸಂದರ್ಭದಲ್ಲಿಯೇ ಈ ಗಂಗಾದೇವಿ ಹರಿಪಾದೋದಕವಾಗಿ ಉದ್ಭವಿಸಿ ಆಗಮಿಸಿದ್ದಾಳೆ. ಅನಂತರ ಅವಳು ಸ್ವರ್ಗಕ್ಕೆ ಆಗಮಿಸಿದ್ದಾಳೆ. ಸಗರ ಎಂಬ ಒಬ್ಬ ರಾಜ ಇದ್ದ. ಅವನು ನಿಮ್ಮ ವಂಶದ ಪೂರ್ವಿಕ, ಪುತ್ರನನ್ನು ಪಡೆದುಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಅವನ ಒಬ್ಬ ಪತ್ನಿಯಲ್ಲಿ ಅಸಮಂಜಸ ಅಂತ ಒಬ್ಬ ಮಗ ಹುಡ್ತಾನೆ. ಇನ್ನೊಬ್ಬಳಲ್ಲಿ 60,000 ಮಕ್ಕಳು ಹುಡ್ತಾರೆ. ಆ ಅಸಮಂಜಸನು ಹೆಸರಿಗೆ ತಕ್ಕಂತೆ ಅತ್ಯಂತ ಕ್ರೂರಿಯಾಗಿದ್ದ. ಆದ್ದರಿಂದಲೇ ತಂದೆ ಅವನನ್ನು ಬಿಟ್ಟು ಬಿಡ್ತಾರೆ. ಅವನು ಕಾಡಿಗೆ ಹೋಗ್ತಾನೆ ಅಸಮಂಜಸ. ಆ ಅಸಮಂಜಸನ ತಂದೆಯಾಗಿರುವಂತಹ ಸಗರ ಚಕ್ರವರ್ತಿ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ದೀಕ್ಷಿತನಾಗ್ತಾನೆ. ಶತಕ್ರತುವಾಗ್ತಾನೆ. ಆಗ ದೇವೇಂದ್ರ ಅದೃಶ್ಯನಾಗಿ ಅವನ ಅಶ್ವಮೇಧದ ಕುದುರೆಯನ್ನು ಅಪಹಾರ ಮಾಡ್ತಾನೆ. ಅಶ್ವಮೇಧದ ಕುದುರೆಯನ್ನು ಪುನಃ ತನ್ನ ಬಳಿಗೆ ತರಬೇಕು ಅನ್ನೋ ಅಪೇಕ್ಷೆಯಿಂದ ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿರುವಂಥ 60,000 ಸಗರ ಪುತ್ರರು ಎಲ್ಲ ಕಡೆಯೂ ಕೂಡ ಹುಡುಕ್ತಾರೆ. ಭೂಮಿಯನ್ನು ಒಂದು ಕಡೆ ಆಳವಾಗಿ ಅಗಿತಾರೆ. ಅಂದಿನಿಂದ ಆ ಅಗೆದಿರುವಂತಹ ಸ್ಥಳದಲ್ಲಿ ನೀರು ತುಂಬುತ್ತೆ. ಅಂದಿನಿಂದ ಅದಕ್ಕೆ ಸಾಗರ ಅನ್ನೋ ಹೆಸರು ಬರುತ್ತೆ. ಸಮುದ್ರವೇ ಸಾಗರ. ಪಾತಾಳ ಲೋಕಕ್ಕೆ ಹೋದಾಗ ಅಲ್ಲಿ ಕಪಿಲ ರೂಪಿಯಾದ ಪರಮಾತ್ಮನನ್ನು ನೋಡ್ತಾರೆ. ಇವನೇ ನಮ್ಮ ಕುದುರೆಯನ್ನು ಕದ್ದಿದ್ದಾನೆ ಅಂತ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಗ ಕಪಿಲ ನಾಮಕನಾಗಿರುವಂತಹ ಪರಮಾತ್ಮ ಕಣ್ಣಿನಿಂದ ಅಗ್ನಿಯನ್ನು ಪ್ರಾದುರ್ಭಾವಗೊಳಿಸ್ತಾನೆ. ಆ ಅಗ್ನಿ ಆ ಎಲ್ಲ ಸಗರ ಪುತ್ರರನ್ನು ಭಸ್ಮೀಭೂತರನ್ನಾಗಿ ಮಾಡಿಬಿಡುತ್ತೆ. ಸರ್ವಸಂಹಾರಕನಾದ ಕಪಿಲನಿಗೆ ಇದೇನೋ ಆಶ್ಚರ್ಯಕರವಾಗಿರುವಂತಹ ಸಂಗತಿ ಅಲ್ಲ. ಅನಂತರ ಕುದುರೆಯನ್ನು ಹುಡುಕಿಕೊಂಡು ಅಂಶುಮಂತ, ಅಸಮಂಜಸನ ಮಗನಾಗಿರುವಂತಹ ಅಂಶುಮಂತ ಬರ್ತಾನೆ. ಕಪಿಲ ನಾಮಕನಾಗಿರುವಂತಹ ಪರಮಾತ್ಮ ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ಅವನಿಗೆ ನಮಸ್ಕಾರವನ್ನು ಮಾಡಿ, ನಮ್ಮ ಚಿಕ್ಕಪ್ಪಂದರು ಮಾಡಿರುವಂತಹ ಅಪರಾಧಗಳನ್ನು ಕ್ಷಮಿಸು ಅಂತ ಕೇಳಿಕೊಳ್ತಾನೆ. ಆಗ ಕಪಿಲ ರೂಪಿಯಾದ ಪರಮಾತ್ಮ ಹೇಳ್ತಾನೆ, ಮಗು, ಯಜ್ಞ ಕುದುರೆಯನ್ನು ನೀನು ತೆಗೆದುಕೊಂಡು ಹೋಗು. ಕೂಡಲೇ ಆ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಆ ತಾತ ಮಾಡಿರುವಂತಹ ಯಜ್ಞವನ್ನು ಪೂರ್ಣಗೊಳಿಸ್ತಾನೆ ಅಂಶುಮಂತ. ಬ್ರಹ್ಮದಂಡದಿಂದ ನಷ್ಟರಾಗಿರುವಂತಹ ಪಿತೃಗಳನ್ನು ಸ್ವರ್ಗದ ಹಾದಿಯಲ್ಲಿ ಕಳಿಸಬೇಕು ಅಂತ ಅಂಶುಮಂತ ಕಪಿಲನಾಮಕನಾದ ಪರಮಾತ್ಮನನ್ನು ಮಾರ್ಗದರ್ಶನ ಕೇಳ್ತಾನೆ. ಆಗ ಕಪಿಲ ರೂಪಿಯಾದ ಪರಮಾತ್ಮ ಗಂಗೆ ಭೂಮಿಗೆ ಆಗಮಿಸಿದರೆ ಆ ಜಲದಿಂದ ತರ್ಪಣ ಕೊಟ್ಟಾಗ ಇವರಿಗೆ ಸದ್ಗತಿ ಆಗುತ್ತೆ ಅಂತ ಮಾರ್ಗದರ್ಶನವನ್ನು ನೀಡುತ್ತಾನೆ. ಹಾಗೇ ಆಗಲಿ ಅಂತ ಅಂಶುಮಂತ ಗಂಗಾವತರಣಕ್ಕಾಗಿ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅಷ್ಟರಲ್ಲಿ ಅವನಿಗೆ ಆಯುಷ್ಯ ಮುಗಿದಿರುತ್ತೆ. ಅವನು ಮೃತನಾಗ್ತಾನೆ. ಅವನಿಗೆ ಒಬ್ಬ ದಿಲೀಪ ಅನ್ನುವಂಥ ಒಬ್ಬ ಮಗ ಹುಟ್ಟಿರ್ತಾನೆ.
ಅವನು ದಿಲೀಪ ಕೂಡ ಗಂಗೆಯನ್ನು ಭೂಮಿಗೆ ತರಬೇಕು ಅಂತ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಆದರೆ ಗಂಗೆ ಭೂಮಿಗೆ ಬರುವ ಮೊದಲೇ ಅವನು ಕೂಡ ದಿಲೀಪರಾಜನು ಕೂಡ ಸತ್ತು ಹೋಗ್ತಾನೆ. ಆ ದಿಲೀಪರಾಜನಿಗೆ ಭಗೀರಥ ಅಂತ ಒಬ್ಬ ಮಗ ಇರ್ತಾನೆ. ಅವನು ಅಖಂಡವಾಗಿ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಭಗೀರಥ ರಾಜ ಬ್ರಹ್ಮದೇವರ ಅನುಗ್ರಹದಿಂದ ಗಂಗಾವತರಣವನ್ನು ಮಾಡ್ತಾನೆ. ಆದರೆ ಗಂಗೆ ಭೂಲೋಕಕ್ಕೆ ಬಂದಾಗ ಗಂಗೆಯನ್ನು ಧರಿಸುವವರು ಯಾರು ಅನ್ನುವಂತಹ ಸಮಸ್ಯೆ ಅವನಿಗೆ ಎದುರಾಗುತ್ತೆ. ಆಗ ಅವನಿಗೆ ತಿಳಿಯುತ್ತೆ ಇದು ರುದ್ರದೇವರು ಮಾತ್ರ ಗಂಗೆಯನ್ನು ಧರಿಸಬಲ್ಲರು ಅಂತ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ ಪುನಃ. ಆಗ ರುದ್ರದೇವರು ತಥಾಸ್ತು ಎಂಬ ವರವನ್ನು ನೀಡುತ್ತಾರೆ. ಭಗೀರಥ ರಾಜ ಭೂಮಿಗೆ ಗಂಗಾವತರಣವಾಗುವಂತೆ ಈಗ ಪ್ರಯತ್ನವನ್ನು ಪಟ್ಟಿದ್ದಾನೆ. ತಾಂಹಾರ ಗೌರೀ ಮತಿಚಿತ್ರಯಾತ್ರಾಂ ಜಹ್ನೋಶ್ಚ ಕನ್ಯಾತ್ವಮುಪಾಗತಾಂ ಸಹ ನೀತ್ವಾ ತದಂಬಃ ಪರಿಷಿಕ್ತದೇಹಂ ನಿನಾಯನಾಕಂ ನಿಜತಾತ ಜಾತಂ. ಮುತ್ತಿನ ಹಾರದಂತೆ ಅತ್ಯಂತ ಶುಭ್ರಳೂ ಪವಿತ್ರಳೂ ಆದ ಅದ್ಭುತವಾದ ಸ್ವರೂಪವುಳ್ಳ ಜಹ್ನುವಿನ ಮಗಳೆಂದು ಪ್ರಸಿದ್ಧಳಾದ ಗಂಗಾದೇವಿಯು ಭೂದೇವಿಗೆ ಆಗಮಿಸ್ತಾಳೆ. ಆ ಗಂಗಾ ಜಲದಿಂದ ತರ್ಪಣವನ್ನು ನೀಡಿ ತನ್ನ ಪಿತೃಗಳ ಗುಂಪನ್ನು ಭಗೀರಥನು ಸ್ವರ್ಗಕ್ಕೆ ಕಳುಹಿಸಿಕೊಡ್ತಾನೆ. ಹರಿಚರಣ ಸರೋಜ ಸಂಗಿನೀಯಂ ಹರತಿ ಮಹಚ್ಚಮಲಂ ನ ಚಿತ್ರಮೇತತ್ ಶ್ರವಣ ಮನನ ಕೀರ್ತನಾನಿ ವಿಷ್ಣೋ ಪರಮಪದಾಯ ಮನೋಭಿರಾಮ ರಾಮ. ಹೀಗೆ ನಮ್ಮೆಲ್ಲರ ಪಾಪವನ್ನು ಪರಿಹರಿಸುವ ಈ ಗಂಗೆಯ ಕಥೆಯನ್ನು ವಿಶ್ವಾಮಿತ್ರ ಋಷಿಗಳು ರಾಮದೇವರ ಮುಂದೆ ತಿಳಿಸ್ತಾ ಇದ್ದಾರೆ. ಈ ಗಂಗೆಯ ಕಥೆಯನ್ನು ಶ್ರವಣ ಮಾಡುವುದರಿಂದ, ಮನನ ಮಾಡುವುದರಿಂದ, ಕೀರ್ತನೆ ಮಾಡುವುದರಿಂದ ಪರಮ ಮೋಕ್ಷವೇ ಪ್ರಾಪ್ತವಾಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.